ಕನ್ನಿಯಲ್ಲಿರುವ ಬಜ್ಜೆ ಬೆಜ್ಲಿಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಡ್ಡೆ ಮುಂಚಿ ಕೊಯ್ಲಿಕ್ಕೆ ಹೊರಟಿದ್ದೇವೆ. ಎಡ್ಡೆ ಮುಂಚಿ ಕೊಯ್ಲಿಕ್ಕೆ ಹೊರಟಿದ್ದೇವೆ. ಅಮ್ಮ, ಎಡ್ಡೆ ಮುಂಚಿಗೆ ಕನ್ನಡದಲ್ಲಿ ಎಂತ ಹೇಳುದು? ಕಾಳು ಮೆಣಸು ಕೊಯ್ಲಿಕ್ಕೆ ಹೊರಟಿದ್ದೇವೆ ನಾವೀಗ. ಒಂದು ಸಲದ ಹಾಕ್ಲಿಕ್ಕೆ ಅಂತ ಬಂದದ್ದು, ಸೊ ಇನ್ನೊಂದು ಸಲಕ್ಕೆ ಈಗ ಹೊರಡ್ತಿದ್ದೇವೆ. ಸೊ ನನ್ನ ಜೊತೆ ಎಡ್ಡೆ ಮುಂಚಿ ಕೊಯ್ಲಿಕ್ಕೆ, ಕಾಳು ಮೆಣಸು ಕೊಯ್ಲಿಕ್ಕೆ ನಮ್ಮ ಟಾಮಿ ಬರ್ತಿದ್ದಾನೆ. ನೋಡಿ, ನಾವು ಈ ಥರ ಕಾಳು ಮೆಣಸು ಕುಯ್ಯೋದು. ಈ ಥರ ಮೇಲೆ ಹತ್ತಿ ಅಲ್ಲಿಂದ ಕೆಳಗೆ ಗೋಣಿಗೆ ಹಾಕೋದು. ಆಗ ನಾವು ಕಲೆಕ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಕೆಲವರು ಸೊಂಟಕ್ಕೆ ಗೋಣಿ ಚೀಲ ಕಟ್ಟಿ ಮೇಲೆ ಹೋಗಿ ಅದನ್ನು ತೆಗಿತಾರೆ, ಆದರೆ ನಾವು ಬೇರೆ ಥರನೇ ತೆಗೆಯೋದು. ನಾವು ಗೋಣಿಗೆ ಕೆಳಗೆ ಹಾಕೋದು ಮೇಲಿಂದ. ನೋಡಿ, ಈ ಥರ ಕೆಳಗೆ ಇರುವುದನ್ನು ಕೈಯಲ್ಲಿ ತೆಗಿಬೋದು. ನಮ್ಮ ಟಾಮಿ ಸಹ ಬಂದಿದ್ದಾನೆ ನಮ್ಮ ಜೊತೆ ಕಾಳು ಮೆಣಸು ಕುಯ್ಲಿಕ್ಕೆ. ನಮ್ಮ ಅಪ್ಪಳು ಸಹ ತೋಟಕ್ಕೆ ಬರ್ತೇನೆ ಅಂತೇಳಿ ಬೊಬ್ಬೆ ಆಗ್ತಿದ್ದಾಳೆ, ಆದರೆ ಅವಳಿಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಅಪ್ಪಳಿಯೇ ಅಪ್ಪಳಿಯೇ ಏ ಐತೆ ಬಗೆ ಏ ಅಪ್ಪಳಿಯೇ ಏ ಬಂದ್ಲು ನೋಡಿ ನಮ್ಮ ಸುಂದರಿ. ಏ ಅಪ್ಪಳಿಯೇ ಇವನ ಕೆಲಸ ನೋಡಿ ತೋಟದಲ್ಲಿ ಎಂತ ಅಂತ. ನವಿಲು ಗರಿಯನ್ನು ಕೂತ್ಕೊಂಡು ಜಗಿತಾ ಇದ್ದಾನೆ, ಅದರಲ್ಲಿ ಎಂತ ಸಿಗ್ತದೆ ಗೊತ್ತಿಲ್ಲ. ಸೊ ನಮ್ಮ ಜೊತೆ ಅಮ್ಮ ಸಹ ಜಾಯಿನ್ ಆಗಿದ್ದಾರೆ ಕಾಳು ಮೆಣಸು ತೆಗಿಲಿಕ್ಕೆ. ಈ ಸಲ ಕಾಳು ಮೆಣಸು ತುಂಬ ಕಡಿಮೆ ಉಂಟು, ಎಲ್ಲ ಬಿಸಿಲಿಗೆ ಸುಟ್ಟೋಗಿದೆ ಅದರದ್ದು ಬಳ್ಳಿ ಎಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಇತ್ತು, ಆದರೆ ಈ ಸಲ ತುಂಬ ಕಡಿಮೆ ಉಂಟು. ನೋಡಿ, ಕೆಳಗಿರುವುದನ್ನು ಈಗ ಅಮ್ಮ ಕೊಯ್ತಾ ಇದ್ದಾರೆ. ಎಂತಾದ್ರೂ ಹೇಳಿಕೊಂಡ ಅಮ್ಮ? ಕಾಳು ಮೆಣಸು ಕೊಯ್ಯುವ ವಿಧಾನ ಏನಿಲ್ಲ, ಹತ್ತಿ ಮತ್ತೆ ಕೆಳಗಿಂದ ಎಂತ ಕೊಯ್ಯುವುದು? ನನಗೆ ಆಗುದಿಲ್ಲ ಹತ್ತಲಿಕ್ಕೆ. ಇದು ನೋಡಿ, ಇದರಲ್ಲಿ ಇಷ್ಟೇ ಇರುವುದು. ಇದು ನೋಡಿ, ಈ ಥರ ನೋಡಲಿಕ್ಕೆ ಚೆಂದ ಕಾಣ್ತದೆ, ಆದರೆ ಇದರಲ್ಲಿ ಆಮೇಲೆ ಇದನ್ನೆಲ್ಲ ಬಿಡಿಸಿ ಒಣಗಿಸಿ ಎಲ್ಲ ತುಂಬ ಕೆಲಸ ಉಂಟು. ಇದರದ್ದು ವೇಸ್ಟೇಜ್ ಎಲ್ಲ ಸಪ್ರೇಟ್ ಮಾಡಲಿಕ್ಕಿದೆ, ಆಮೇಲೆ ಇದನ್ನು ಒಣಗಿಸಲಿಕ್ಕೆ. ನೋಡಿ, ನಡುವಲ್ಲಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಕನ್ನಿಯಲ್ಲಿರುವ ಬಜ್ಜೆ ಬೆಜ್ಲಿಕ್ಕೆ ಬಂದಿದ್ದಾರೆ. ಎಷ್ಟು ದೊಡ್ಡ ಕನಿ ನೋಡಿ. ನೋಡಿ, ಈ ಪ್ರಾಯದಲ್ಲಿ ಸಹ ನೋಡಿ ಈ ಪ್ರಾಯದಲ್ಲಿ ಸಹ ಇವರ ಹುಮ್ಮಸ್ಸು ನೋಡಿ. ಇದು ನೋಡಿ, ಇದು ಕಾಳು ಮೆಣಸಿನ ಬಳ್ಳಿ. ಇದರಲ್ಲಿ ಇಲ್ಲಿ ತನಕ ಆಗಲಿಲ್ಲ, ಹೂ ಬಿಟ್ಟಿದೆ. ಹೂ ನೋಡಿ, ಇದರದ್ದು ಹೂ ನೋಡಿ, ಆದರೆ ಇದರಲ್ಲಿ ಆಗಲಿಲ್ಲ ಇಲ್ಲಿ ತನಕ. ಇನ್ನಾಗ್ತದಾ ನೋಡಬೇಕು. ಅಪ್ಪಲು ತೋಟವನ್ನು ಸರ್ವೆ ಮಾಡ್ತಿದ್ದಾಳೆ ನೋಡಿ. ನೀ ಎಲ್ಲಿಗೆ ಹೋಗುದಾ? ಬಾರ ಮಂಗುಲಿ. ನೀ ಎಂತ ಮಾಡುದು ಇಲ್ಲಿ? ಎಂತ ಮಾಡುದ ಅಪ್ಪುಲು? ಎಲೆದು ಸ್ಮೆಲ್ಲು ನೋಡುದಾ? ಎಲೆ ಮೂಸ್ತಿದ್ದಾಳೆ ಇಲ್ಲಿ, ಮಾಡಲಿಕ್ಕೆ ಕೆಲಸ ಇಲ್ಲದವಳು. ಸೊ ಇದನ್ನು ಸಪ್ರೇಟ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಇವತ್ತಿಗೆ ಇಷ್ಟೇ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ನೋಡಿ, ನಮ್ಮ ಅಪ್ಪುಲ್ ಸಹ ಇದೆ ಹಿಂದೆ. ಅಪ್ಪುಲು ಬಾಯ್ ಸಾಂಗ್.